ಒಂದು ಪುಟ್ಟ ಹಳ್ಳಿಲಿ ತುಂಬ ದಿನಗಳಿಂದ ಮಳೆ ಆಗಿರಲ್ಲ. ಎಲ್ಲರೂ ಕೂಡ ಮಳೆ ಬರೋದನ್ನೇ ಕಾಯ್ತಾ ಇರ್ತಾರೆ. ಈ ಥರ ಮಳೆ ಬರದೇ ಇರೋ ಟೈಮಲ್ಲಿ ರೈತ ತನ್ನ ಹೊಲದ ಹತ್ರ ಹೋಗ್ತಾನೆ. ರೈತ ಹೊಲ ಬರಡಾಗಿರೋದನ್ನು ನೋಡಿ ತನ್ನ ಮಗನಿಗೆ, ಕೃಷ್ಣ, ಈ ಮಣ್ಣನ್ನು ನೋಡು. ಈ ಸಾರಿ ಮಳೆ ಸಮಯಕ್ಕೆ ಬರದೇ ಇರೋ ಕಾರಣ ಭೂಮಿ ಎಲ್ಲ ಬರಡಾಗಿದೆ. ಬಿತ್ತನೆ ಬೀಜ ಕೂಡ ಹಾಕೋದೇ ವಿಳಂಬ ಆಗ್ತಾ ಇದೆ. ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆಗ ಕೃಷ್ಣಂಗೆ ಯಾರೋ ಹೇಳಿರೋ ಮಾತು ನೆನ್ಪು ಬರುತ್ತೆ. ಕೃಷ್ಣ, ಅಪ್ಪ, ನಮ್ಮ ಪಕ್ಕದ ಹಳ್ಳಿ ಶೇಖರ ಅಜ್ಜ ಅವರು ಹೊಸ ತರಹದ ಬೀಜ ನವೀಕರಣೆ ಮಾಡಿದಾರಂತೆ. ಅವು ಕಡಿಮೆ ನೀರಿಂದಲೂ ಬೆಳೆಯುತ್ತಂತೆ. ಹೋಗಿ ಒಮ್ಮೆ ನೋಡೋಣವಾ ಅಂತ ಕೇಳ್ತಾನೆ. ಆಗ ರೈತ ಹೇಳ್ತಾನೆ, ಹೌದಾ ಕೃಷ್ಣ? ಆದರೆ ನಾನು ಯಾವಾಗಲೂ ನಮ್ಮ ಹತ್ತಿರದ ಬಿತ್ತನೆ ಅಂಗಡಿಲಿ ಕೊಡೋ ಬೀಜವನ್ನೇ ಬಳಸೋದು. ಅದೇ ನನ್ನ ನಂಬಿಕೆ ಆಗಿದೆ. ಇದನ್ನ ಹೇಗೆ ನಂಬೋದು? ಆಗ ಕೃಷ್ಣ, ಒಮ್ಮೆ ಕೇಳೋಣ ಅಪ್ಪ ಎನ್ನುತ್ತಾ ಇಬ್ಬರು ಶೇಖರ್ ಅಜ್ಜ ಅವರ ಹೊಲದ ಬಳಿ ಹೋಗ್ತಾರೆ. ಇವರಿಬ್ರು ಬರೋದನ್ನ ನೋಡಿ ಶೇಖರ್ ಅಜ್ಜ ಅವರು, ಬನ್ನಿ ರಾಮು, ಬನ್ನಿ ಕೃಷ್ಣ ಎಂದು ಕರೆಯುತ್ತಾ, ರಾಮು, ನಾನು ಈ ಬಾರಿ ಹೊಸ ತರಹದ ಬೀಜ ನವೀಕರಣೆ ಮಾಡಿದ್ದೀನಿ. ನೋಡಿ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಚೆನ್ನಾಗಿದೆ ರಾಮು. ಆಗ ರಾಮು, ಅಜ್ಜ ಅವರೇ, ಆದರೆ ಬದಲಿ ಬೀಜಗಳಿಂದ ಎಷ್ಟು ಲಾಭ ಇರುತ್ತೋ ಅಷ್ಟೇ ಕೂಡ ಅಪಾಯವೂ ಇರಬಹುದಲ್ವಾ? ನನ್ನ ಅನಿಸಿಕೆ ಇದು. ಹೌದು ರಾಮು, ಆದರೆ ನಾವು ರೈತರಲ್ವಾ, ಹೇಗೆ ಗೊತ್ತಾಗುತ್ತೆ ನಮಗೆ? ಹೊಸ ತರಹದ ಪ್ರಯೋಗ ಮಾಡಿದ್ರೆ ಅಲ್ವಾ ಗೊತ್ತಾಗೋದು ರಾಮು. ಹೀಗೆ ರಾಮು ಮತ್ತು ಕೃಷ್ಣ ಶೇಖರ ಅಜ್ಜ ಅವರು ಹೇಳಿರೋ ಮಾತನ್ನು ನಂಬಿ ಮನೆಗೆ ಹಿಂತಿರುಗುತ್ತಾ, ನೋಡು ಕೃಷ್ಣ, ನಾವು ಹೊಸತನ್ನು ಮಾಡೋದು ತುಂಬಾ ಒಳ್ಳೆಯದು. ಆದರೆ ನಂಬಿಕೆಯು ಕೂಡ ಇರಬೇಕು, ಪರಿಶೀಲನೆ ಕೂಡ ಮಾಡಬೇಕು. ಈ ಬಾರಿ ನಾನು ನವೀಕರಿತ ಬೀಜವನ್ನ ಹೊಲದಲ್ಲಿ ಹಾಕ್ತೀನಿ. ಆದರೆ ಒಂದು ಭಾಗದಷ್ಟು ಮಾತ್ರ ಜಾಗದಲ್ಲಿ ಹಾಕ್ತೀನಿ. ಉಳಿದ ಮಣ್ಣಿನಲ್ಲಿ ನಮ್ಮ ನಂಬಿಕೆಯ ಊರಲ್ಲಿ ಕೊಡುವಂತಹ ಬೀಜವನ್ನೇ ಹಾಕ್ತೀನಿ. ಹಾಗೆ ಜವಾಬ್ದಾರಿ ಕೂಡ ಇರಬೇಕು. ಆಗ ಕೃಷ್ಣ, ಅಪ್ಪ, ನಾನು ನಿಮ್ಮ ಜೊತೆ ಇರ್ತೇನೆ, ಜವಾಬ್ದಾರಿಯಿಂದ ಮಾಡೋಣ ಎಂದು ಮಾತನಾಡುತ್ತಾ ಇಬ್ಬರು ಹೊಲದ ಬಳಿ ಬಂದು ಶೇಖರ ಅಜ್ಜ ಅವರು ನೀಡಿರುವಂಥ ಬೀಜವನ್ನು ಹೊಲದ ಒಂದು ಭಾಗದಷ್ಟು ಹಾಕುತ್ತಾರೆ. ನಾವು ಈ ಕಥೆಯಿಂದ ತಿಳಿಯೋದೇನೆಂದರೆ, ನಾವು ಹೊಸ ಪ್ರಯತ್ನ ಅಥವಾ ಹೊಸ ಕೆಲಸ ಮಾಡಬೇಕಾದರೆ ನಂಬಿಕೆ ಇರಬೇಕು ಮತ್ತು ಜವಾಬ್ದಾರಿಯಿಂದ ಮಾಡಬೇಕು.